ಪ್ರಿಯ ಸ್ನೇಹಿತರೆ, ಇಂದಿನ ದಿನ ರಾಷ್ಟ್ರೀಯತೆಯ ಹರಿಕಾರ ಸ್ವಾಮಿ ವಿವೇಕಾನಂದರ ಬಗ್ಗೆ ಕೆಲವು ಅನಿಸಿಕೆಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳ ಬಯಸುತ್ತೇನೆ. ನಮ್ಮ ಪವಿತ್ರವಾದ ಭಾರತ ಭೂಮಿಯಲ್ಲಿ ಅನೇಕ ಮಂದಿ ಮಹಾಪುರುಷರು ಆಗಿ ಹೋಗಿದ್ದಾರೆ. ಆದರೆ ಅವರಲ್ಲಿ ಕೆಲವೇ ಮಂದಿಯ ವಿಚಾರಗಳು ಎಲ್ಲ ಕಾಲಘಟ್ಟದಲ್ಲಿ ಪ್ರಸ್ತುತವಾಗಿರುತ್ತದೆ. ಅಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಎದ್ದು ಕಾಣುವುದು ಅಥವಾ ಕಾಣುವವರು ಸ್ವಾಮಿ ವಿವೇಕಾನಂದರು. ಅದು ಯಾಕೆ ಮತ್ತು ಹೇಗೆ ಎಂಬುದನ್ನು ಸ್ವಲ್ಪ ವಿಮರ್ಶಿಸೋಣ. ಇತಿಹಾಸದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗೋಣ. 8ನೇ ಶತಮಾನದಲ್ಲಿ ಭಾರತದಲ್ಲಿ ದೊಡ್ಡ ಧಾರ್ಮಿಕ ಪುನರುತ್ಥಾನವಾಯಿತು. ಇದರ ಕಾರಣ ಪುರುಷರು ದಕ್ಷಿಣದ ಕೇರಳದ ಜನಿಸಿದಂತಹ ಆದಿ ಶಂಕರಾಚಾರ್ಯರು. ಶಂಕರರು ಆರಂಭಿಸಿದ ಪುನರುತ್ಥಾನವನ್ನು ಸಾಮಾಜಿಕ ರಾಷ್ಟ್ರೀಯ ಕ್ಷೇತ್ರಗಳಿಗೂ ವಿಸ್ತರಿಸಿ ಆಧುನಿಕ ಭಾರತದಲ್ಲಿ ವೇದಾಂತಕ್ಕೆ ಹೊಸ ಭಾಷ್ಯವನ್ನು ಬರೆದು ದೇಶದ ಸಮಗ್ರ ಪುನರುತ್ಥಾನಕ್ಕೆ ನಾಂದಿ ಹಾಡಿದವರು ಸ್ವಾಮಿ ವಿವೇಕಾನಂದರು. ಉಚ್ಚ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ನರೇಂದ್ರನಾಥ ದತ್ತ ಸ್ವಾಮಿ ವಿವೇಕಾನಂದರಾದ ಬಗೆಯನ್ನು ಕೊಂಚ ವಿಮರ್ಶಿಸೋಣ. ನರೇಂದ್ರನಾಥ ದತ್ತರ ತಂದೆ ವಿಶ್ವನಾಥ ದತ್ತರು ಕೋಲ್ಕತ್ತಾದ ಹಿರಿಯ ವಕೀಲರಾಗಿದ್ದರು. ಕ್ಷತ್ರಿಯ ಮತ್ತು ವೇಶ್ಯ ಕುಲಗಳ ಸಮ್ಮಿಲನದಿಂದ ಮೂಡಿಬಂದ ಕಾಯಸ್ಥ ಸಮುದಾಯದಲ್ಲಿ ಜನಿಸಿದವರ ಸ್ವಭಾವದಲ್ಲಿ ಸಹಜವಾಗಿಯೇ ಕ್ಷಾತ್ರ ಹಾಗೂ ವೈಶ್ಯ ಗುಣಗಳು ಹಾಸುಹೊಕ್ಕಾಗಿರುತ್ತದೆ. ವಿಶ್ವನಾಥ ದತ್ತರಲ್ಲಿ ಕ್ಷತ್ರಿಯ ಸಹಜವಾದ ಸ್ವಾಭಿಮಾನವು ಸ್ವಲ್ಪ ಹೆಚ್ಚಾಗಿ ಇದ್ದು ಸಮಯಕ್ಕೆ ಸರಿಯಾಗಿ ಪ್ರಕಟವಾಗುತ್ತಿದ್ದು ಇದಕ್ಕೊಂದು ನಿದರ್ಶನ ಆಗಿದೆ. ಆಗಷ್ಟೇ ಯೌವನಕ್ಕೆ ಕಾಲಿಡುತ್ತಿದ್ದಂತಹ ನರೇಂದ್ರ ಒಂದು ದಿನ ತಂದೆಯನ್ನು ಪ್ರಶ್ನಿಸುತ್ತಾನೆ, ನೀವು ನನಗೇನು ಕೊಟ್ಟಿದ್ದೀರಿ? ವಿಶ್ವನಾಥ ದತ್ತರು ಮಗನನ್ನು ಕನ್ನಡಿ ಎದುರು ನಿಲ್ಲಿಸಿ ಮಗನ ಪ್ರತಿಬಿಂಬವನ್ನು ತೋರಿಸಿ ಹೇಳುತ್ತಾರೆ, ನೋಡು ಅದನ್ನೇ ಕೊಟ್ಟಿದ್ದೇನೆ ಎಂದು. ಸೂಕ್ಷ್ಮಮತಿಯಾದ ನರೇಂದ್ರನಿಗೆ ಅರ್ಥವಾಯಿತು. ತಂದೆ ಏನು ಕೊಡಬೇಕೋ ಅದನ್ನು ಈಗಾಗಲೇ ಕೊಟ್ಟಿದ್ದಾರೆ, ಮುಂದೆ ತನಗೇನು ಬೇಕು ಅದನ್ನು ತಾನೇ ಪಡೆಯಬೇಕು, ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು, ಅದನ್ನು ತಾನೇ ಮಾಡುತ್ತೇನೆ. ಇದು ನರೇಂದ್ರನ ಮಹಾ ಸಂಕಲ್ಪವಾಯಿತು ಜೀವನದಲ್ಲಿ. ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ರಾಮಕೃಷ್ಣ ಪರಮಹಂಸರು ನರೇಂದ್ರನ ಜೀವನದಲ್ಲಿ ಪ್ರವೇಶಿಸದಿದ್ದರೆ ಸ್ವಾಮಿ ವಿವೇಕಾನಂದರು ಆವಿರ್ಭವಿಸುತ್ತಿರಲಿಲ್ಲ. ನರೇಂದ್ರನಾಥ ದತ್ತ ಉನ್ನತ ಶಿಕ್ಷಣವನ್ನು ಪಡೆದು ದೊಡ್ಡ ಅಧಿಕಾರಿಯೋ ವೈದ್ಯನೋ ಇಲ್ಲ ತಂದೆಗಿಂತಲೂ ಪ್ರಸಿದ್ಧನಾದ ನ್ಯಾಯವಾದಿಯೋ ಆಗಿ ಮೆರೆಯುವ ಸಾಧ್ಯತೆ ಇತ್ತು. ಆದರೆ ವಿಧಿಯ ಸಂಕಲ್ಪ ಬೇರೆಯೇ ಇತ್ತು. ಎಲ್ಲವನ್ನು ಪ್ರಶ್ನಿಸುವ ಸ್ವಭಾವದ ನರೇಂದ್ರ ರಾಮಕೃಷ್ಣ ಪರಮಹಂಸರನ್ನು ಕೇಳುತ್ತಾನೆ, ನೀವು ದೇವರನ್ನು ನೋಡಿದ್ದೀರಾ? ಹೌದು, ನೋಡಿದ್ದೇನೆ. ನಿನ್ನನ್ನು ಈಗ ನೋಡುತ್ತಿರುವಂತೆಯೇ ದೇವರನ್ನು ನಾನು ನೋಡುತ್ತಿದ್ದೇನೆ. ಈ ಉತ್ತರ ವಿಚಿತ್ರವನ್ನಿಸಿದರೂ ಮುಂದೆ ಗಾಢವಾದ ಧ್ಯಾನಕ್ಕೆ ಅದೇ ಪ್ರೇರಣೆಯಾಯಿತು ನರೇಂದ್ರನಿಗೆ. ಗುರುವನ್ನು ಕೂಡ ಪರೀಕ್ಷಿಸದೆ ಸ್ವೀಕರಿಸಬಾರದು ಎಂದು ರಾಮಕೃಷ್ಣರು ಒಮ್ಮೆ ಹೇಳಿದ ಮಾತನ್ನು ನರೇಂದ್ರ ಅವರ ಮೇಲೆಯೇ ಪ್ರಯೋಗಿಸುತ್ತಾನೆ. ಕಾಂಚನದಿಂದ ದೂರವಿರಬೇಕು ಎಂದು ಯಾವಾಗಲೂ ಹೇಳುತ್ತಿದ್ದ ರಾಮಕೃಷ್ಣರ ಹಾಸಿಗೆ ಅಡಿಯಲ್ಲಿ ಒಂದು ಸಣ್ಣ ನಾಣ್ಯವನ್ನು ನರೇಂದ್ರ ಇಡುತ್ತಾನೆ. ರಾಮಕೃಷ್ಣರು ನಿದ್ರೆ ಬರದೆ ಚಡಪಡಿಸಿ ಮೇಲೆದ್ದು ಹಾಸಿಗೆಯನ್ನು ಕೊಡವಿದಾಗ ನಾಣ್ಯ ಕಣ್ಣಿಗೆ ಬಿದ್ದು ಇದು ತನ್ನ ಬೆನ್ನನ್ನು ಚುಚ್ಚುತ್ತಿದ್ದ ಕಾರಣದಿಂದಲೇ ನಿದ್ದೆ ಬರಲಿಲ್ಲ ಎನ್ನುತ್ತಾರೆ. ಗುರುಗಳ ವೈರಾಗ್ಯದ ಆಳ ಎಷ್ಟೆಂಬುದರ ಅರಿವು ನರೇಂದ್ರನಿಗೆ ಆಗ ಆಯಿತು. ಇಂತಹ ದೃಷ್ಟಾಂತಗಳಿಂದಲೇ ನರೇಂದ್ರ ಮತ್ತು ಇತರರ ಶಿಷ್ಯರನ್ನು ಬೆಳೆಸಿದ ರಾಮಕೃಷ್ಣರು ಒಂದು ದಿನ
ನರೇಂದ್ರನೊಡನೆ ಹೇಳುತ್ತಾರೆ, ನನ್ನಲ್ಲಿ ಇದ್ದುದೆಲ್ಲವನ್ನು ನಿನಗೆ ದಾರೆ ಎರೆದಿದ್ದೇನೆ, ನಾನೀಗ ಏನೂ ಇಲ್ಲದ ಬಡವ. ನರೇಂದ್ರನೊಳಗಿದ್ದ ವಿವೇಕಾನಂದ ಪ್ರಕಟವಾದದ್ದು ರಾಮಕೃಷ್ಣರ ನಿರ್ಗಮನದ ಬಳಿಕವೇ ಆಗಿತ್ತು. ಸ್ವಾಮಿ ವಿವೇಕಾನಂದರ ಆವಿರ್ಭಾವದೊಂದಿಗೆ ಹೊರಗಿನ ಜಗತ್ತು ಭಾರತವನ್ನು ನೋಡುತ್ತಿದ್ದ ದೃಷ್ಟಿಯೇ ಬದಲಾಯಿತು. ಭಾರತೀಯರ ಧಾರ್ಮಿಕ ಚಿಂತನೆ ಪರಿಪುಷ್ಪವಾಯಿತು. ಮುಂದಿನ ದಿನಗಳಲ್ಲಾದ ಸಾಮಾಜಿಕ ಪರಿವರ್ತನೆಗಳಿಗೆ ಪ್ರೇರಣೆ ನೀಡಿದ್ದು ವಿವೇಕಾನಂದರ ಚಿಂತನೆಗಳೇ ಆಗಿದ್ದವು. ವಿವೇಕಾನಂದರು ರಾಜಕಾರಣದಲ್ಲಿ ನೇರವಾಗಿ ಭಾಗವಹಿಸದಿದ್ದರೂ ಭಾರತೀಯರಲ್ಲಿ ರಾಷ್ಟ್ರೀಯ ಸ್ವಾಭಿಮಾನವನ್ನು, ಚಿಂತನೆಯನ್ನು ಜಾಗೃತಗೊಳಿಸಿ ದೇಶಕ್ಕಾಗಿ ಸರ್ವ ತ್ಯಾಗ ಮಾಡುವ ಅಸಂಖ್ಯ ತರುಣರಿಗೆ ಪ್ರೇರಣೆಯಾದರು ನಮ್ಮ ವಿವೇಕಾನಂದರು. ದೇಶಕ್ಕೋಸ್ಕರವೇ ಜೀವಿಸುವ ಸಂಕಲ್ಪ ಮಾಡಿರುವ 100 ಮಂದಿ ತರುಣರು ಸಿಕ್ಕಿದರೆ ದೇಶದ ಚಿತ್ರಣವನ್ನೇ ಬದಲಾಯಿಸುತ್ತೇನೆ ಎನ್ನುತ್ತಿದ್ದ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಎನ್ನುವ ಸಂಸ್ಥೆಯನ್ನು ಆರಂಭಿಸುವಾಗ ಅವರ ಜೊತೆ ಇದ್ದವರು ಬೆರಳೆಣಿಕೆಯಷ್ಟು ಮಂದಿ ಮಾತ್ರವೇ ತರುಣರು. ತ್ಯಾಗ ಜೀವಿಗಳೇ ಇರುವ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದು ದೇಶದ ಉದ್ದಗಲಕ್ಕೂ ವ್ಯಾಪಿಸಿದ್ದು ಮಾತ್ರವಲ್ಲದೆ ಅದರ ಬೇರುಗಳು ಪ್ರಪಂಚದ ಮೂಲೆ ಮೂಲೆಗೂ ಇವತ್ತು ವಿಸ್ತರಿಸಿದವು. ಯೋಗ ಮಾರ್ಗದ ಮೂಲಕ ಮೋಕ್ಷ ಸಾಧನೆಗೆ ಮುಂದಾಗುವವರಿಗೆ ಮಾರ್ಗದರ್ಶನ ಮಾಡಲು ಅನೇಕರು ಅವತರಿಸಿದ್ದಾರೆ. ವಿವೇಕಾನಂದರು ಆರಿಸಿಕೊಂಡಿದ್ದು ಮುಖ್ಯವಾಗಿ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗಗಳನ್ನು. ರಾಮಕೃಷ್ಣ ಆಶ್ರಮದ ಸನ್ಯಾಸಿಗಳಿಗೆ ಉಪನಿಷತ್ತುಗಳಂತಹ ಗ್ರಂಥಗಳ ಅಧ್ಯಯನದೊಂದಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯ ಮೂಲಕ ಕರ್ಮ ಮಾರ್ಗದಲ್ಲಿ ಪ್ರವೃತ್ತರಾಗುವವರಿಗೆ ಸಾಧನೆಯೇ ಭಾಗವಾಗಿದೆ. ಪ್ರಪಂಚಕ್ಕೆ ವಿಮುಖರಾಗಿ ಸಾಧನೆ ಮಾಡದೇ ಇರುವ ಜನರ ನಡುವೆ ಇದ್ದುಕೊಂಡೇ ತ್ಯಾಗ ಜೀವಿಗಳಾಗಿ ಆತ್ಮನೋ ಮೋಕ್ಷಾರ್ಥಂ ಜಗದಿತ್ತಾಯಚ ಎಂಬ ಉಪನಿಷತ್ತಿನ ಸಂದೇಶವನ್ನು ಸಾಕಾರಗೊಳಿಸಲು ಮುಂದಾದ ಒಂದು ಸಮೂಹವನ್ನೇ ಸೃಷ್ಟಿಸಿದ್ದು ವಿವೇಕಾನಂದರ ಹೆಚ್ಚುಗಾರಿಕೆ. ಆಧುನಿಕ ಭಾರತದ ಪುನರುತ್ಥಾನಕ್ಕೆ ವಿವೇಕಾನಂದರ ಕೊಡುಗೆಯ ಆಳ ವಿಸ್ತಾರಗಳನ್ನು ನಾವು ಹುಡುಕುತ್ತಾ ಹೋದಂತೆ ಅನೇಕ ಹೊಸ ಹೊಸ ಸಂಗತಿಗಳೇ ಗೋಚರಿಸುತ್ತಲೇ ಹೋಗುತ್ತವೆ. ಈ ಪ್ರಯತ್ನವನ್ನು ಅನವರತವಾಗಿ ಮಾಡುತ್ತಿದ್ದರೆ ನಮಗೆ ಪ್ರಯೋಜನ. ಆದ್ದರಿಂದ ಈ ಪ್ರಯತ್ನವನ್ನು ನಾವು ಇಲ್ಲಿಗೆ ನಿಲ್ಲಿಸದೆ ಮುಂದುವರಿಸುತ್ತಿರೋಣ ಬಂಧುಗಳೇ. ಇಂದು ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಹರಡಿ ವೇದಾಂತದ ಡಿಂಡಿಮವನ್ನು ಬಾರಿಸುವ ಮೂಲಕ ಆಧುನಿಕ ಯುಗದ ಪಂಥಾಹ್ವಾನಗಳಿಗೆ ಸೂಕ್ತವಾದ ಉತ್ತರವನ್ನು ನೀಡುವ ರಾಮಕೃಷ್ಣ ಮಿಷನ್ ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ನಮ್ಮ ಹೆಮ್ಮೆಯ ಭಾರತವನ್ನು ಪರಮ ವೈಭವಕ್ಕೇರಿಸಲು ಅವಿಶ್ರಾಂತವಾಗಿ ಶ್ರಮಿಸುತ್ತಿರುವ ಅಸಂಖ್ಯ ತ್ಯಾಗಜೀವಿಗಳಿಗೆ ಇಂದಿಗೂ ನಮ್ಮ ಹೆಮ್ಮೆಯ ವಿವೇಕಾನಂದರೇ ಪ್ರೇರಣಾದಾಯಿಯಾಗಿದ್ದಾರೆ ಎಂಬುದು ಅತಿಶಯೋಕ್ತಿಯಲ್ಲ ಬಂಧುಗಳೇ. ಶುಭವಾಗಲಿ ಎಲ್ರಿಗೂ. ಜೈ ಶ್ರೀರಾಮ್.